ಎಲ್ರಿಗೂ ನಮಸ್ಕಾರ. ಇದು ನೋಡಿ, ಇದು ತೊಲೆ ಅಂತಾರೆ ಇದನ್ನು. ಇದು ಮರ ಹತ್ತುವಾಗ ಉಪಯೋಗಿಸುವಂಥದ್ದು, ಅಡಿಕೆ ಮರ, ತೆಂಗಿನ ಮರ ಹತ್ತುವಾಗ. ಮತ್ತು ಇದೆಲ್ಲ ಸೌಟುಗಳಿದ್ದಾವೆ. ಇಲ್ಲಿ ಹೆಚ್ಚಿನವುಗಳು ಮರ ಹತ್ತುವಾಗ ಉಪಯೋಗಿಸುವಂಥ ತೊಲೆಗಳು. ಹಾಗೆ ಅಲ್ಲೊಂದು ಕಾಣಿಸಿದ್ದು ಬಿದಿರಿನ ಬುಟ್ಟಿ. ನಂತರ ಇಲ್ಲಿ ಹೀಗೆ ನೋಡಿ ಕಂಬಗಳು, ಇಲ್ಲಿ ಯಕ್ಷಗಾನದ ಕಿರೀಟಗಳು ಮತ್ತು ಬಿದಿರಿನ ಬುಟ್ಟಿ ಹತ್ರ ಕಾಣಿಸಿರುವಂಥದ್ದು ಇದೆಯಲ್ಲ, ಇದು ಅಲ್ಲಿ ಪಕ್ಕದಲ್ಲಿರೋದು ಅದು ಭತ್ತ. ಮತ್ತು ಇಲ್ಲಿ ಮತ್ತೆರಡು ಕಾಣಿಸ್ತಾ ಇದೆ ನೋಡಿ, ಬ್ಲ್ಯಾಕ್ ಕಲರ. ಅವು ಭತ್ತ ಮತ್ತು ಅಕ್ಕಿ ಅಳತೆ ಮಾಡುವಂಥದ್ದು, ಜಮೀನ್ದಾರರ ಮನೆಯಲ್ಲಿರುವಂಥದ್ದು ಇದೆಲ್ಲ. ಇದು ಚಣ್ಣೆಮಣಿ. ನಂತರ ಇದು ಗಂಜಿ ಬಸಿಯುವಂಥದ್ದು. ಹಾಗೆ ನಾವು ಇಲ್ಲಿ ಬಂದು ದೊಡ್ಡ ದೊಡ್ಡ ಕಂಬಗಳು, ಇಲ್ಲಿ ನೋಡಿ ಇದು ಕಾಣಿಸೋದು ಕಲ್ಲಿಂದ ಮರಗಿ. ಇಲ್ಲೊಂದು ಮರ ಸ್ಟ್ಯಾಂಡ್. ಹಾಗೆ ಇಲ್ಲಿ ಮರಕ್ಕೆ ಈ ಗೋಡೆಗೆ ಹೊಡೆಯೋದಂಥ ಸ್ಟ್ಯಾಂಡ್, ಇದರಲ್ಲೆಲ್ಲ ಕೆಲವು ಸಾಮಾನುಗಳು ಇಟ್ಕೊಳ್ತಾಯಿದ್ರು. ನಂತರ ಅಲ್ಲಿ ಗೋಡೆಯಲ್ಲಿ ಕಾಣಿಸಿದ್ದು ಲಾಟಿನ್ ಕಲ್ಲು ಮರಗೆ. ಅದರ ಪಕ್ಕದಲ್ಲಿ ಉಡ್ಡಿಂದಿದೆಯಲ್ಲ, ಅದು ಶಾವಿಗೆ ಮಾಡುವಂಥದ್ದು. ಹಾಗೆ ಇದು ಈ ಸ್ಟ್ಯಾಂಡ್ಗಳನ್ನೆಲ್ಲ ಬಟ್ಟೆ ಇಟ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಿದ್ರು. ಮತ್ತು ಪಾತ್ರೆ ಇಡೋದಕ್ಕೆಲ್ಲ ಈ ಥರ ಉಡ್ಡಿಂದ ಮಾಡ್ಕೊತಾಯಿದ್ರು ಸ್ಟ್ಯಾಂಡ್. ಹಾಗೆ ನಾವಿಲ್ಲಿ ಬಂದ್ವಿ. ಇಲ್ಲಿ ಮರದ ತೊಟ್ಲು. ನಂತರ ಇಲ್ಲಿ ಒಂದು ರೂಮಲ್ಲಿ ಮಂಚ ಇತ್ತು, ಏನಾದರೂ ಬಾಣಂತಿ ಕೋಣೆ ಇತ್ತು ಏನೋ ಇಲ್ಲಿ, ಅದಕ್ಕೆ ಈ ಥರ ಇಟ್ಟಿದ್ದಾರೆ ಅನಿಸುತ್ತೆ ಮಂಚ. ಮತ್ತು ಈ ಕಡೆ ಇದು ಅಡುಗೆ ಮನೆ. ಹಾಗೆ ಇಂಥ ಮನೆಗಳನ್ನು ನೋಡಿದಷ್ಟು ಖುಷಿಯಾಗುತ್ತೆ. ಇದೆಲ್ಲ ಬಾಣಿಗಳು, ಗಾಜಿಂದು ಬಾಣಿಗಳು, ಅಂದರೆ ಇದು ಮಣ್ಣಿಂದು. ಈ ಥರ ನೋಡಿ ಎಷ್ಟು ಚೆಂದ ಇದೆ ನೋಡಿ, ನೋಡೋಕ್ಕೆ ಖುಷಿಯಾಗುತ್ತೆ ಆ ಥರದ ಪಾತ್ರೆಗಳನ್ನೆಲ್ಲ. ನಂತರ ಇಲ್ಲಿ ಕಿಟಕಿ ಯಾವ ಥರ ಇದೆ ನೋಡಿ, ಇದು ತೊಟ್ಲು, ಮರದ ತೊಟ್ಲು. ಹಾಗೆ ಬಿದಿರಿನ ಬುಟ್ಟಿ ಟ್ರಂಕ್. ಇದು ಬಾಣಿ ಅಂತ ಕರಿತೀವಿ. ಇದು ಗಾಜಿಂದು ಮಾತ್ರ ಬಾಣಿ ಅನಿಸುತ್ತೆ, ಯಾಕಂದರೆ ಅಷ್ಟು ಹೊಳಪಿದೆ, ಅದು ಮಣ್ಣಿಂದಲ್ಲ ಅನಿಸುತ್ತೆ ಇದು. ಇದು ಉಪ್ಪರಿಗೆಗೆ ಹೋಗೋ ಮೇಲುಗಡೆ ಹೋಗೋ ಮೆಟ್ಟಲದು. ಹಾಗೆ ಇದು ನೋಡಿ ಸಂಗೀತೋಪಕರಣಗಳದು, ತಬಲ ಗಿಬಲ ಅಂತ ಹೇಳ್ತೀವಲ್ಲ ನಾವು, ಅದು. ಮೇಲೆ ಕಲ್ಲಿಂದ ಮರಗಿಗಳದೆಲ್ಲ. ಹಾಗೆ ಕೃಷಿ ಕೆಲಸಕ್ಕೆ ಉಪಯೋಗಿಸುವಂಥದ್ದು ಇದೆಲ್ಲ, ನೊಗಗಳವೆಲ್ಲ, ಮರದ ಪೆಟ್ಟಿಗೆ, ತೂಗು ದೀಪ ಇದೆ ನೋಡಿ. ಇದು ಇದೆಲ್ಲ ನೊಗಗಳೇ. ಇದು ಕುಟ್ಟುವಂಥದ್ದು, ಮೆಣಸಿನಕಾಯಿ ಅದೆಲ್ಲ ಮಸಾಲೆ ಮಾಡ್ಕೊಳ್ಳುವಂಥದ್ದು, ಮೆಣಸಿನ ಪುಡಿ ಎಲ್ಲ ಮಾಡುವಂಥದ್ದು, ಕುಟ್ಟುವಂಥದ್ದು ಮಣ್ಣಿನ ಬಾಣಿಗಳ. ಹಾಗೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ, ಬನ್ನಿ ಹೋಗೋಣ. ಹಾಗೆ ನಾವು ಇಲ್ಲಿ ಹೋಗ್ತಾ ಇರ್ಬೇಕು. ನಿಮಗೆ ಪ್ರತಿಯೊಂದು ಹಳೆಯ ಕಾಲದ ಸಾಮಾನುಗಳನ್ನು ನೋಡ್ಬೋದು. ಹಿಂದೆ ಯಾವ ಥರ ಚಪ್ಪಲಿ ಇತ್ತು, ಮಿಷನ್ಗಳೆಲ್ಲ ಹೇಗಿತ್ತು, ಅಂದರೆ ಹೊಲಿಗೆ ಮಿಷನ್ ಅದೆಲ್ಲ ಯಾವ ಥರ ಇತ್ತು, ಅದೆಲ್ಲ ನೋಡ್ಬೋದು. ಇದೊಂದು ಏನಂತ ಗೊತ್ತಾಗಲಿಲ್ಲ ನಮಗೆ. ಹಾಗೆ ಇದನ್ನು ನೋಡಿ ಏನಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಏನು ನೆಕ್ಸ್ಟ್ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಈ ಕೃಷಿ ಉಪಕರಣಗಳು, ಕೃಷಿ ಮಾಡುವಾಗ ಉಪಯೋಗಿಸುವಂಥದ್ದು ಇತ್ತು ಮರದ್ದು. ನಂತರ ಇದು ನೋಡಿ, ಈ ಥರ ನೋಡಿ ಹೇಗಿದೆ ನೋಡಿ, ಅದು ಹಾವಿಂದು, ನಾಗಂದು ಕಲ್ಲು. ಇದೆಲ್ಲ ಇದೆಲ್ಲ ದೇವಸ್ಥಾನದಿರ್ಬೋದು ಅನಿಸುತ್ತೆ, ಮೂರ್ತಿಗಳೆಲ್ಲ. ಇಲ್ಲಿ ದೈವಗಳದ್ದೇ ಇರುವಂಥದ್ದು ನೋಡಿ. ಇದೆಲ್ಲ ನಿಮಗೆ ಗೊತ್ತಾಗುತ್ತೆ, ಹಳೆಯ ಕಾಲದ್ದೆಲ್ಲ ಹಂಗೆ ಇದೇ ಥರ ಎಲ್ಲ ಇರ್ತಾಯಿತ್ತು. ಹಾಗೆ ಇದನ್ನು ನೋಡ್ಕೊಂಡು, ಇದನ್ನು ಲೈನಾಗಿ ಎಲ್ಲ ಇಟ್ಟಿದ್ದಾರೆ, ಹಳೆಯ ಕಾಲ ಸಾಮಾನುಗಳನ್ನೆಲ್ಲ ಇಟ್ಟಿದ್ದಾರೆ ಪ್ರತಿಯೊಂದನ್ನು. ಹಾಗೆ ನಾವು ಇದನ್ನು ನೋಡ್ತಾ ಇಲ್ಲಿ ತುಂಬ ಬಿಸಿಲಾಗಿರೋದ್ರಿಂದ ನನಗೆ ಮತ್ತೆ ಫಾಸ್ಟಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ಟೈಮ್ ಸಾಕಾಗಲ್ವೇನೋ ಅಂದ್ಕೊಂಡೆ. ಅದರಿಂದ ಸ್ವಲ್ಪ ಫಾಸ್ಟಾಗಿ ವೀಡಿಯೋ ಹೋಗ್ತಾಯಿತ್ತು, ವೀಡಿಯೋ ಮಾಡುವಂಥದ್ದಾಯಿತು. ಹಾಗೆ ನಾವಿಲ್ಲಿ ನೆಕ್ಸ್ಟ್ ನೋಡುವಂಥದ್ದು ಏನಿದೆ ಅಂದರೆ, ಇಲ್ಲೆಲ್ಲ ಪೆಟ್ಟಿಗೆಗಳೇ ಇಟ್ಟಿದ್ದಾರೆ. ಹಾಗೆ ಈ ಸಂಧಿಯಲ್ಲಿ ಇಲ್ಲಿ ನೋಡಿ ಹೇಗಿದೆ ನೋಡಿ, ಎಷ್ಟು ಹತ್ರ ಎಲ್ಲ ಕಟ್ಟಿದ್ದಾರೆ. ಪಾಪ ಜಾಗ ಬೇಕಲ್ವ, ಎಷ್ಟೋ ಎಕರೆಗಟ್ಟಲೆ ಜಾಗ ಇದೆ. ಹಾಗೆ ನಾವಿಲ್ಲಿ ಬಂದಾಗ ಇಲ್ಲಿರುವಂಥದ್ದು ಹಳೆಯ ಕಾಲದ ಬೀಗಗಳು. ಹಿಂದೆ ಬೀಗಗಳು ಯಾವ್ಯಾವ ಥರ ನೋಡಿ, ಎಷ್ಟೆಷ್ಟು ದೊಡ್ಡದು ಬೀಗ ಉಪಯೋಗಿಸ್ತಾಯಿದ್ರು. ಇದೆಲ್ಲ ಲಾಕೆ ಕೀ, ಹಾಗೆ ಆ ಥರ ಇತ್ತು ಆವಾಗಿನ ಕಾಲದ ಬೀಗಗಳು ಅಂತ ನೋಡಿ. ಇದೆಲ್ಲ ಮಣ್ಣಿನ ಭರಣಿಗಳ. ನಂತರ ಇಲ್ಲಿ ಲಾಟಿನು ಮತ್ತು ಬಾಟ್ಲಿಗಳು ಅಂಥದ್ದೆಲ್ಲ ಇದ್ವು. ಇಲ್ಲಿ ದೀಪ ಉರಿಸುವಂಥದ್ದೆಲ್ಲ ಹಳೆಯ ಕಾಲದ್ದು, ಈಗ ಯಾರು ಇದನ್ನು ಯೂಸ್ ಮಾಡೋದೇ ಇಲ್ಲ. ಹಿಂದೆ ಯಾವ ರೀತಿ ದೀಪ ಉಪಯೋಗಿಸ್ತಾ ಇದ್ದರು, ಇದು ಬಳೆ ಅಂಗಡಿಯಲ್ಲೇ ಯಾವ ಥರ ಬಳೆ ಇಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಈ ಥರ ಬಳೆ ಶಾಪ್ ಈ ಥರ ಇರ್ತಾಯಿತ್ತು, ತೋರಿಸಿದ್ದಾರೆ. ಇದು ಗಂಟೆ ಮಣ್ಣಿಂದು. ಇದೆಲ್ಲ ಮಣ್ಣಿನ ಪಾತ್ರೆಗಳಾದರೂ ನಮ್ಗೆ ಇವಾಗೆಲ್ಲ ನೋಡೋಕ್ಕೆ ಸಿಗುತ್ತೆ.
ಇಂಥ ಪಾತ್ರೆಗಳೆಲ್ಲ ಇವಾಗಲೂ ಇದ್ದಾವೆ, ನೋಡೋದಕ್ಕೆ ಸಿಗುತ್ತೆ. ಹೂಜಿಗಳು ಅಂಥದ್ದೆಲ್ಲ, ದೋಸೆ ಮಾಡುವಂಥದ್ದು ಅದೆಲ್ಲ ಈಗಿನ ಕಾಲದಲ್ಲೂ ಸಿಗುತ್ತೆ. ಈ ಥರ ಬಾಟ್ಲಿಗಳು, ನೀರಿನ ಬಾಟ್ಲಿಗಳು, ಮಣ್ಣಿಂದದೆಲ್ಲ, ಇದೆಲ್ಲ ಹೊಲಿಗೆ ಮಿಷನ್ಗಳು ಆಗಿನ ಕಾಲದ್ದು. ಇದು ಇಸ್ತ್ರಿ ಪೆಟ್ಟಿಗೆ ನೋಡಿ, ಇದು ನಿಮ್ಗೆ ಇಸ್ತ್ರಿ ಪೆಟ್ಟಿಗೆ ಇವಾಗ ನೋಡೋಕ್ಕೆ ಸಿಗೋಲ್ಲ. ಸ್ವಲ್ಪ ಬೆಂಕಿ ಕೆಂಡ ಹಾಕಿ ಇಸ್ತ್ರಿ ಮಾಡುವಂಥದ್ದು, ಒಲೆಯಲ್ಲಿ ಬೆಂಕಿ ಕೆಂಡ ಇರುತ್ತಲ್ಲ ಅದನ್ನು ಹಾಕಿ ಇಸ್ತ್ರಿ ಮಾಡುವಂಥದ್ದು. ಇದೆಲ್ಲ ಹಳೆಯ ಕಾಲದ್ದೆಲ್ಲ ಸಾಮಾನುಗಳೆಲ್ಲ. ಆಗ ಇಸ್ತ್ರಿನೂ ಇತ್ತು, ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಇದೆಲ್ಲ ಟೈಪಿಂಗ್ ಮಿಷನ್ಗಳು. ಆಗಿನ ಕಾಲದಲ್ಲಿ ಇಸ್ತ್ರಿ ಮಾಡ್ಬೇಕಾದ್ರೆ ಹಿಂದೆನೂ ಇಸ್ತ್ರಿ ಇತ್ತು ನೋಡಿ, ಈ ಥರ ಎಷ್ಟು ತಲೆ ಉಪಯೋಗಿಸ್ತಾಯಿದ್ರು. ಇದೆಲ್ಲ ಚಾಪೆಗಳು, ಮುಣುಕಿನ ಒಲೆ, ಗಿಡದಿಂದ, ಒಂದು ಸಸ್ಯದಿಂದ ಮಾಡುವಂಥದ್ದು ಚಾಪೆಗಳು, ಇದು ಎಲೆಯಿಂದ. ಇದೆಲ್ಲ ಇದು ದರ್ಲೆ ಗೂಡು ಅಂತಾರೆ, ದರ್ಲೆ ತುಂಬ್ಕೊಂಡು ಹೋಗುವಂಥದ್ದು. ಇದೆಲ್ಲ ಶೂ, ಇದೆಲ್ಲ ಹಳೆಯ ಕಾಲದ ಶೂ ಚಪ್ಪಲಿಗಳನ್ನೆಲ್ಲ ಇಟ್ಟಿದ್ದಾರಪ್ಪ ಅಲ್ಲಿ. ಈ ಚಾಪೆ, ಆವಾಗ ಚಾಪೆ ಮಾಡಬೇಕಂದ್ರೆ ಮುಣುಕಿನ ಒಲೆ, ಇವಾಗೆಲ್ಲ ಬಣ್ಣದ ಚಾಪೆ ಅಂತ ಕರಿತೀವಿ ನಾವು, ಚಾಪೆ ಸಿಗುತ್ತೆ ಇವಾಗಲೂ. ಆದರೆ ಆವಾಗಿಂದು ಮುಣುಕಿನ ಒಲೆ ಮತ್ತು ಹಿಂತ್ಲೊಲೆ ಅಂತ ಒಂದು ಗಿಡಗಳಿದ್ದಾವೆ, ಆ ಗಿಡದ ಸಸ್ಯದ ಒಂದು ಎಲೆಯಿಂದ ಮಾಡುವಂಥದ್ದು ಚಾಪೆ ಅದು. ಹಾಗೆ ಇದು ಗಂಜಿ ಬಸಿ ಅಂಥದ್ದು ಬಾಣಿ ಅಲ್ಲ ಸಾರಿ, ಮರ್ಗಿ. ಇದು ಗಾಡಿ ಚಕ್ರ, ಎತ್ತಿನ ಗಾಡಿ ಚಕ್ರ ಅದು. ಇದು ನೆಕ್ಸ್ಟ್ ಇನ್ನೊಂದು ಮನೆಗೆ ಬಂದಿರೋದು ನಾವು. ಇದರಲ್ಲಿ ನಮ್ಗೆ ಹೆಬ್ಬಾಗ್ಲು ಮಾತ್ರ ಸಿಕ್ತು, ಒಳ ಹೆಬ್ಬಾಗ್ಲು ಹೊರ ಹೆಬ್ಬಾಗ್ಲು ಮಾತ್ರ ಇದೆ ಈ ಮನೆಯದು. ಇದು ಪತ್ತಾಸು ಅಕ್ಕಿ ತುಂಬಿಡುವಂಥದ್ದು. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದ್ವಿ ನಾವು ಈಚೆಗೆ, ಅಂದರೆ ಒಳ ಹೆಬ್ಬಾಗ್ಲ ಹತ್ರ ಬಂದ್ವಿ. ಇಲ್ಲಿ ನಮಗೆ ಕೆಲವು ನೋಡಿ, ಇದು ಟ್ರಂಕ್ ಹಳೆ ಕಾಲದ್ದು. ಇದು ಮನೆ ನಂಬರ್ 17 ಇದೆ. ಇದರಲ್ಲೂ ಹಳೇ ಕಾಲದ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ, ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇದ್ದಾವೆ ಇಲ್ಲಿ. ನಂತರ ಇಲ್ಲಿ ನಮಗೆ ಇದು ಕೊಪ್ಪರಿಗೆ ಅಂತಾರೆ. ಇದನ್ನು ಕಬ್ಬಿನ ಹಾಲನ್ನು ಕುದಿಸಿ ಬೆಲ್ಲ ತಯಾರಿಸುವಂಥದ್ದು ಮತ್ತು ಭತ್ತ ಬೇಯಿಸುವಂಥದ್ದು. ಇದು ಟ್ರಂಕ್. ಆಗಿನ ಕಾಲದಲ್ಲಿ ಈ ಥರ ಬಟ್ಟೆಯನ್ನೆಲ್ಲ ಇಡ್ತಾಯಿದ್ರು, ಟ್ರಂಕ್ ಈ ಥರ ಇತ್ತು. ಇದು ಸೇರಿಸಿದ್ದೆ ಇದೆಲ್ಲ. ಇದು ಈ ಕೊಪ್ಪರಿಗೆ ಅಂದರೆ ಭತ್ತ ಬೇಯಿಸುವಂಥದ್ದು. ಆಗಿನ ಕಾಲದಲ್ಲೆಲ್ಲ ಅದರಲ್ಲೇ ಕೊಪ್ಪರಿಗೆ ಅಂತ ಕರೀತಾರೆ ಅದನ್ನು, ಅಕ್ಕಿ ಮಾಡೋದಕ್ಕೆ ಭತ್ತ ಬೇಯಿಸ್ತಾರಲ್ಲ ಅದು. ಬೆಲ್ಲ ತಯಾರಿಸ್ತಾನೂ ಇದ್ದರು ಅದರಲ್ಲಿ, ಕೊಪ್ಪರಿಗೆಯಲ್ಲಿ. ಕಬ್ಬಿನ ಹಾಲನ್ನು ಕುದಿಸಿ ಮಾಡೋದು ಕೊಪ್ಪರಿಗೆಯಲ್ಲಿ ಮಾಡ್ತಾಯಿದ್ರು. ಪತ್ತಾಸು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಈ ಹೆಬ್ಬಾಗಲು ನೋಡಿ, ಮನೆಯದು ಹೆಬ್ಬಾಗಲು ಎಷ್ಟು ಚೆನ್ನಾಗಿದೆ. ತುಂಬ ದೊಡ್ಡದೇ ಇರ್ಬೋದು ಮನೆ, ಯಾಕಂದರೆ ಯಾವುದಾದ್ರೂ ಬಿದ್ದೋಗಿದೆಯೋ ಏನೋ ಆಗಿತ್ತೇನೋ ಮನೆ, ಅದಕ್ಕೆ ಹೆಬ್ಬಾಗಲು ಮಾತ್ರ ತೊಗೊಂಡಿದ್ದಾರೆ, ಇಲ್ಲಿ ಕಟ್ಟಿದ್ದಾರೆ. ಅಂದರೆ ಹೆಬ್ಬಾಗಲು ಮಾತ್ರ ಸಿಕ್ಕಿರ್ಬೋದು ಇವರಿಗೆ. ಅದ್ರ ಮಾತ್ರ ಹೆಬ್ಬಾಗಲು ನೋಡಿದ್ರೇ ಗೊತ್ತಾಗುತ್ತೆ ಇದು ದೊಡ್ಡ ಮನೆ ಅಂತ ಹೇಳ್ಬಿಟ್ಟು. ನಂತರ ನಾವು ಇಲ್ಲಿಗೆ ಹೋಗೋಣ ಅಂತ ನೋಡೋಣ ಬನ್ನಿ.